ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಆ, ಬಹಳ ಗಂಭೀರವಾದದ್ದು ಮತ್ತೆ ಅಷ್ಟೇ ಸತ್ಯವಾದದ್ದು ಕೂಡ. ಹೌದು, ಜೀವನದ ದಿಕ್ಕನ್ನೇ ಬದಲಿಸೋ ಶಕ್ತಿ ಇರೋ ಒಂದು ವಿಷಯ. ಖಂಡಿತ. ನಾವು ಮಾತಾಡ್ತಿರೋದು ಶನಿ ದೃಷ್ಟಿ ಬಗ್ಗೆ. ಈ ಹೆಸರು ಕೇಳಿದ ತಕ್ಷಣ ಹೆಚ್ಚಿನವರಿಗೆ ಭಯ, ಆತಂಕ, ಏನೋ ಕೆಟ್ಟದಾಗುತ್ತೆ ಅನ್ನೋ ಭಾವನೆ ಬರುತ್ತೆ. ನಿಜ, ಶನಿಯನ್ನ ಸಾಮಾನ್ಯವಾಗಿ ಒಬ್ಬ ಕೋಪಿಷ್ಠ, ಶಿಕ್ಷೆ ಕೊಡುವ ಗ್ರಹ ಅಂತಾನೆ ನೋಡ್ತಾರೆ. ಆದರೆ ನಮ್ಮ ಮೂಲಗಳು ಬೇರೆದೇ ಆದ ಒಂದು ಚಿತ್ರಣವನ್ನ ಕೊಡ್ತವೆ. ಹಾಗಾದ್ರೆ ಶನಿ ನಿಜವಾಗಿಯೂ ಯಾರು? ಒಬ್ಬ ಕ್ರೂರ ಆಡಳಿತಗಾರನ ಅಥವಾ ಶಿಸ್ತುಬದ್ಧ ಗುರುವೇ? ಇದೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಉದ್ದೇಶ. ಶನಿಯ ಬಗ್ಗೆ ಇರುವ ಭಯವನ್ನ ಹೋಗಲಾಡಿಸೋದಕ್ಕಿಂತ ಅವನ ಕಾರ್ಯವೈಖರಿಯನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇದು. ಸರಿ, ಹಾಗಾದ್ರೆ ಆ ಕಾರ್ಯವೈಖರಿಯನ್ನೇ ಮೊದಲು ಬಿಡಿಸಿ ನೋಡೋಣ. ಮೂಲಗಳು ಹೇಳೋ ಪ್ರಕಾರ ಶನಿ ಅಂದ್ರೆ ಶಿಕ್ಷೆ ಅಲ್ಲ, ಅದು ನ್ಯಾಯ ಅಂತ. ಕರೆಕ್ಟ್. ಶನಿ ಅಂದ್ರೆ ಶಿಸ್ತು, ಸಮಯ ಮತ್ತೆ ಕರ್ಮದ ಫಲ. ಇಲ್ಲಿ ನನಗೊಂದು ಕುತೂಹಲ ಮೂಡಿಸಿದ ಅಂಶ ಅಂದ್ರೆ ಶನಿಯ ಪ್ರಭಾವ ತಕ್ಷಣಕ್ಕೆ ಗೊತ್ತಾಗಲ್ಲವಂತೆ. ಅದು ನಿಧಾನವಾಗಿ, ಸೈಲೆಂಟ್ ಆಗಿ ಕೆಲಸ ಮಾಡುತ್ತೆ ಅಂತ. ಯಾಕೆ ಹೀಗೆ? ಅದಕ್ಕೊಂದು ಅದ್ಭುತವಾದ ಹೋಲಿಕೆ ಕೊಡಬಹುದು ಶನಿಯನ್ನ. ಹ. ಒಬ್ಬ ಅನುಭವಿ ಬಾಣಸಿಗನಿಗೆ ಹೋಲಿಸಬಹುದು. ಓ, ಬಾಣಸಿಗನಿಗ? ಹೌದು, ಅವನು ಫಾಸ್ಟ್ ಫುಡ್ ಮಾಡಲ್ಲ. ಪ್ರತಿಯೊಂದು ಪದಾರ್ಥವನ್ನು ನಿಧಾನವಾಗಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಬೇಯಿಸಿ ಒಂದು ಪರಿಪೂರ್ಣವಾದ ಊಟ ಸಿದ್ಧಪಡಿಸ್ತಾನೆ. ಅಂದ್ರೆ ಫಲ ತಡವಾಗಿ ಬರಬಹುದು, ಆದ್ರೆ ಅದು ಸತ್ವಯುತವಾಗಿರುತ್ತೆ ಅಂತ. ಎಕ್ಸಾಕ್ಟ್ಲಿ. ಶನಿ ಕೊಡೋ ಅನುಭವಗಳು ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಯೋ ಹಾಗಿರುತ್ತವೆ. ಸೋಮಾರಿತನ, ಸುಳ್ಳು, ಶಾರ್ಟ್ಕಟ್ಗಳು ಅವನ ಅಡುಗೆ ಮನೆಯಲ್ಲಿ ನಡೆಯೋದೇ ಇಲ್ಲ. ವಾಹ್, ಕಾಸ್ಮಿಕ್ ಶೆಫ್ ಅನ್ನೋ ಕಲ್ಪನೆ ಚೆನ್ನಾಗಿದೆ. ಹಾಗಾದ್ರೆ ಶನಿಯ ದೃಷ್ಟಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಶನಿ ಒಂದು ರಾಶಿಯಲ್ಲಿ ಇಲ್ಲದಿದ್ರೂ ಬೇರೆ ರಾಶಿಗಳ ಮೇಲೆ ತನ್ನ ದೃಷ್ಟಿಯ ಮೂಲಕ ಪರಿಣಾಮ ಬೀರಬಲ್ಲ ಅನ್ನೋದು ನಿಜಕ್ಕೂ ಕುತೂಹಲಕಾರಿ. ಹೌದು, ಮೂಲಗಳಲ್ಲಿ ಹೇಳಿರೋ ಹಾಗೆ ಶನಿಗೆ 3 ವಿಶೇಷ ದೃಷ್ಟಿಗಳಿವೆ. ಯಾವ್ದ್ಯಾವ್ದು? ತಾನು ಇರೋ ಮನೆಯಿಂದ 3ನೇ ಮನೆ, 7ನೇ ಮನೆ ಮತ್ತೆ 10ನೇ ಮನೆಯ ಮೇಲೆ. ಈ ನಿರ್ದಿಷ್ಟ ಮನೆಗಳ ಮೇಲೆ ಯಾಕೆ? ಇದ್ರ ಹಿಂದೆ ಏನಾದ್ರೂ ತರ್ಕ ಇದೆಯಾ? ಖಂಡಿತವಾಗಿಯೂ ಇದೆ. 3ನೇ ಮನೆ ಅಂದ್ರೆ ನಮ್ಮ ಪ್ರಯತ್ನ, ನಮ್ಮ ಧೈರ್ಯ. 7ನೇ ಮನೆ ಅಂದ್ರೆ ನಮ್ಮ ಸಂಬಂಧಗಳು, ಪಾಲುದಾರಿಕೆ. ಮತ್ತೆ 10ನೇ ಮನೆ ನಮ್ಮ ಕೆಲ್ಸ, ಅಂದ್ರೆ ಕರ್ಮಸ್ಥಾನ ಅಲ್ವಾ? ನಿಖರವಾಗಿ. ಸೊ ಶನಿ ಈ 3 ಕ್ಷೇತ್ರಗಳ ಮೇಲೆ ಒಂದೇ ಸಮಯದಲ್ಲಿ ದೃಷ್ಟಿ ಹರಿಸೋ ಮೂಲಕ ನಮ್ಮ ಜೀವನದ ಅಡಿಪಾಯವನ್ನೇ ಪರೀಕ್ಷೆಗೆ ಒಳಪಡಿಸ್ತಾನೆ. ನಮ್ಮ ಪ್ರಯತ್ನ ಶುದ್ಧವಾಗಿದ್ಯಾ? ನಮ್ಮ ಸಂಬಂಧಗಳು ಪ್ರಾಮಾಣಿಕವಾಗಿದ್ಯಾ? ನಮ್ಮ ಕೆಲ್ಸ ನ್ಯಾಯಯುತವಾಗಿದ್ಯಾ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಲೇಬೇಕಾದ ಸಂದರ್ಭವನ್ನ ಶನಿ ಸೃಷ್ಟಿಸ್ತಾನೆ. ಅಂದ್ರೆ ಇದು ಕಷ್ಟ ಕೊಡೋದಲ್ಲ, ಬದಲಿಗೆ ನಮ್ಮ ಲೈಫಿನ ಒಂದು ಕ್ವಾಲಿಟಿ ಚೆಕ್ ಇದ್ದ ಹಾಗೆ. ಹಾಗಾದ್ರೆ ಪ್ರತಿಯೊಂದು ರಾಶಿಯವರ ಸ್ವಭಾವಕ್ಕೆ ತಕ್ಕಂತೆ ಬೇರೆ ಬೇರೆ ಪಾಠಗಳನ್ನ ಕಲಿಸ್ತಿರ್ಬೇಕಲ್ವೇ? ಹೌದು ಹೌದು. ಮೊದಲು ಹೆಚ್ಚು ಸವಾಲುಗಳನ್ನ ಎದುರಿಸೋ ರಾಶಿಗಳಿಂದಾನೇ ಶುರು ಮಾಡೋಣ. ಸರಿ. ಉದಾಹರಣೆಗೆ ಮೇಷರಾಶಿ. ಇವರ್ದು ಅಗ್ನಿತತ್ವ, ಎಲ್ಲದ್ರಲ್ಲೂ ಮುನ್ನುಗ್ಗೋ ಸ್ವಭಾವ. ಆತುರ ಜಾಸ್ತಿ. ಅದೇ ಶನಿಯ ದೃಷ್ಟಿ ಬಿದ್ದಾಗ ಅವರ ಪ್ರತಿಯೊಂದು ಕೆಲಸದಲ್ಲೂ ವಿಳಂಬ, ಹಣಕಾಸಿನ ಒತ್ತಡ ಶುರುವಾಗುತ್ತೆ. ಇಲ್ಲಿ ಶನಿ ಕಲ್ಸೋ ಪಾಠ ಆತುರ ಬೇಡ, ತಾಳ್ಮೆಯಿಂದ ಯೋಚಿಸು ಅಂತ. ಹಾಗೆ ಸಿಂಹ ರಾಶಿಯವರ ಬಗ್ಗೆ ಮೂಲಗಳಲ್ಲಿ ಅಹಂಕಾರ ಭಂಗ ಅಂತ ಹೇಳಿರೋದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸ್ತು. ಸಿಂಹ ಅಂದ್ರೆ ರಾಜ, ಗೌರವದ ಸಂಕೇತ. ಅವರಿಗೆ ಶನಿ ವಿನಯದ ಪಾಠ ಹೇಳಿಕೊಡ್ತಾನೆ ಅನ್ನೋದು ವಿಚಿತ್ರವಲ್ಲ, ಬದಲಿಗೆ ಅತ್ಯಂತ ಆಳವಾದ ಪಾಠವಿದು. ಶನಿ ಒಬ್ಬ ಕೋಚ್ನಂತೆ ಆ ಶಕ್ತಿಯನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸಲು ಕಲಿಸ್ತಾನೆ. ಅಧಿಕಾರ ಮತ್ತು ಗೌರವ ಸಿಕ್ಕಾಗ ತಲೆಬಾಗೋದನ್ನ ಕಲಿಬೇಕು. ತಗ್ಗಿದ್ರೆ ಎತ್ತರ ಅನ್ನೋದು ಇಲ್ಲಿನ ಪಾಠ. ಅಂದ್ರೆ ಈಗೋ ಕ್ಲಾಶ್ ಹೆಚ್ಚಾಗ್ಬೋದು ಆ ಸಮಯದಲ್ಲಿ. ಖಂಡಿತ. ಅದನ್ನು ನಿಭಾಯಿಸೋದನ್ನ ಕಲಿಯೋದೇ ಒಂದು ದೊಡ್ಡ ಪರೀಕ್ಷೆ. ಹಾಗೆಯೇ ಜಲತತ್ವದ ರಾಶಿಗಳಾದ ಕರ್ಕಾಟಕ, ವೃಶ್ಚಿಕ, ಮೀನ ಇವರ ಭಾವನಾತ್ಮಕ ಆಳವನ್ನ ಶನಿ ಪರೀಕ್ಷಿಸ್ತಾನೆ ಅಂತ ಹೇಳಬಹುದಾ? ಖಂಡಿತವಾಗಿಯೂ. ಕರ್ಕಾಟಕ ರಾಶಿಯವರು ಬಹಳ ಭಾವನಾತ್ಮಕ ಜೀವಿಗಳು. ಕುಟುಂಬವೇ ಅವರ ಪ್ರಪಂಚ. ಶನಿಯ ದೃಷ್ಟಿ ಇವರ ಕುಟುಂಬದ ಮೇಲೆ ಬಿದ್ದಾಗ ಅಲ್ಲಿ ಒತ್ತಡ, ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಭಾವನಾತ್ಮಕವಾಗಿ ನೋವು ಉಂಟಾಗತ್ತೆ. ಹೌದು. ಆಗ ಶನಿ ಬೇರೆಯವರ ಬಗ್ಗೆ ಕಾಳಜಿ ತೋರ್ಸೋ ಮೊದಲು ನಿನ್ನ ಆರೋಗ್ಯದ ಬಗ್ಗೆ ಗಮನ ಕೊಡು ಅನ್ನೋ ಪಾಠ ಕಲಿಸ್ತಾನೆ. ಇನ್ನು ವೃಶ್ಚಿಕ ರಾಶಿ. ಅವರದ್ದು ಎಲ್ಲವನ್ನೂ ತಮ್ಮೊಳಗೆ ಇಟ್ಟುಕೊಳ್ಳೋ ರಹಸ್ಯಮಯ ಸ್ವಭಾವ. ಶನಿಯ ದೃಷ್ಟಿ ಇವರ ಮೇಲೆ ಬಿದ್ದಾಗ ಆಂತರಿಕ ಸಂಘರ್ಷ, ರಹಸ್ಯ ಶತ್ರುಗಳು, ಬಚ್ಚಿಟ್ಟ ಸತ್ಯಗಳು ಹೊರಬರಬಹುದು. ಇಲ್ಲಿ ಪ್ರಾಮಾಣಿಕತೆಯೇ ರಕ್ಷಣೆ. ಮೀನರಾಶಿಯವರಿಗೆ
ಕರ್ಮ ಶುದ್ಧೀಕರಣದ ಸಮಯ ಅಂತ ಮೂಲಗಳಲ್ಲಿ ಹೇಳಲಾಗಿದೆ. ಅಂದ್ರೆ ಏನು? ಮೀನರಾಶಿಯವರು ಆಧ್ಯಾತ್ಮಿಕ ತ್ಯಾಗಮಯಿ ಜೀವಿಗಳು ಅಲ್ವಾ? ಹೌದು. ಶನಿಯ ದೃಷ್ಟಿ ಇವರ ಮೇಲೆ ಬಿದ್ದಾಗ ಅನಗತ್ಯ ಖರ್ಚು, ನಷ್ಟ, ಒಂಟಿತನ ಇವೆಲ್ಲ ಹೆಚ್ಚಾಗತ್ತೆ. ಇದು ಒಂದು ರೀತಿ ಡಿಟಾಕ್ಸ್ ಪ್ರಕ್ರಿಯೆ ಇದ್ದ ಹಾಗೆ. ಜೀವನದಲ್ಲಿ ಯಾವುದು ಶಾಶ್ವತ, ಯಾವುದು ಕ್ಷಣಿಕ ಅನ್ನೋ ಅರಿವನ್ನ ಶನಿ ಮೂಡಿಸ್ತಾನೆ. ಓಕೆ, ಇದು ಸವಾಲುಗಳನ್ನ ಎದುರಿಸೋ ರಾಶಿಗಳ ಕಥೆಯಾಯಿತು. ಈಗ ಶನಿಯ ದೃಷ್ಟಿಯಿಂದ ಲಾಭ ಪಡೆಯೋ ರಾಶಿಗಳೂ ಇವೆ. ಇದು ಶನಿ ಕೇವಲ ಕಷ್ಟ ಕೊಡೋವನಲ್ಲ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಅಲ್ವಾ? 100ಕ್ಕೆ 100 ಸತ್ಯ. ಭೂಮಿ ತತ್ವದ ರಾಶಿಗಳಾದ ವೃಷಭ, ಕನ್ಯಾ, ಮಕರ ರಾಶಿಯವರಿಗೆ ಶನಿ ಸಾಮಾನ್ಯವಾಗಿ ಶುಭ ಫಲ ಕೊಡ್ತಾನೆ. ಯಾಕೆ? ಯಾಕಂದ್ರೆ ಇವರ ಮೂಲ ಸ್ವಭಾವವೇ ಶಿಸ್ತು, ಕಠಿಣ ಪರಿಶ್ರಮ, ತಾಳ್ಮೆ. ಶನಿಗೆ ಇಷ್ಟವಾದ ಗುಣಗಳುವಿವು. ಹಾಗಾಗಿ ಶನಿ ಇವರಿಗೆ ಶಿಕ್ಷಕನಾಗಿ ಬರೋದಿಲ್ಲ, ಬದಲಾಗಿ ಒಬ್ಬ ಮೆಂಟರ್ ಆಗಿ ಬರ್ತಾನೆ. ವೃಷಭ ರಾಶಿಯವರನ್ನೇ ನೋಡಿ, ಅವರದು ನಿಧಾನ ಮತ್ತು ಸ್ಥಿರವಾದ ಸ್ವಭಾವ. ಕರೆಕ್ಟ್. ಶನಿಯವರ ಈ ಗುಣವನ್ನ ಮತ್ತಷ್ಟು ಬಲಪಡಿಸಿ ಆಸ್ತಿ, ಹಣ ಉಳಿತಾಯ, ಜೀವನದಲ್ಲಿ ಸ್ಥಿರತೆಯನ್ನ ಕೊಡ್ತಾನೆ. ನಿಧಾನ ಆದ್ರೆ ಪಕ್ಕಾ ಜಯ ಅನ್ನೋ ಮಾತು ಇವರಿಗೆ ಪೂರ್ತಿ ಅನ್ವಯಿಸುತ್ತೆ. ಕನ್ಯಾ ರಾಶಿಯವರಿಗೆ ರಾಜಯೋಗ ಅಂತ ಮೂಲಗಳು ಹೇಳ್ತವೆ. ಇದು ಕೇಳೋಕೆ ಬಹಳ ದೊಡ್ಡ ಮಾತಿನಂತೆ ಅನಿಸುತ್ತೆ. ಹೌದು, ಯಾಕಂದ್ರೆ ಕನ್ಯಾ ರಾಶಿಯವರು ಪರಿಶ್ರಮಿಗಳು, ತಾವು ಮಾಡೋ ಕೆಲ್ಸದಲ್ಲಿ ಪರ್ಫೆಕ್ಷನ್ ಬಯಸುವವರು. ಶನಿ ನ್ಯಾಯದೇವನಾದ್ರಿಂದ ಇವರ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಕೊಡ್ಲೇಬೇಕು. ಸೊ ಕೆಲಸದಲ್ಲಿ ಉನ್ನತ ಸ್ಥಾನ, ಗೌರವ ಎಲ್ಲವೂ ಸಿಗುತ್ತೆ. ಖಂಡಿತ. ಇನ್ನು ತುಲಾರಾಶಿಯ ವಿಷಯಕ್ಕೆ ಬಂದ್ರೆ ಶನಿ ಅಲ್ಲಿ ಅತ್ಯಂತ ಸಂತೋಷವಾಗಿರ್ತಾನೆ. ಯಾಕಂದ್ರೆ ತುಲಾ ಶನಿಯ ಉಚ್ಚ ರಾಶಿ. ಓ, ಹಾಗಾಗಿ ಇವರಿಬ್ಬರದ್ದು ಉತ್ತಮ ಸ್ನೇಹ. ಹೌದು. ತುಲಾರಾಶಿಯವರಿಗೆ ವಿವಾಹ ಯೋಗ, ಪಾಲುದಾರಿಕೆಯಲ್ಲಿ ದೊಡ್ಡ ಲಾಭ, ಸಮಾಜದಲ್ಲಿ ಯಶಸ್ಸು ಸಿಗುತ್ತೆ. ಈಗ ಶನಿಯ ಸ್ವಂತ ಮನೆಗಳಾದ ಮಕರ ಮತ್ತು ಕುಂಭ ರಾಶಿಯ ಬಗ್ಗೆ ಮಾತಾಡೋಣ. ತಮ್ಮದೇ ಮನೆಯಲ್ಲಿರೋ ಗ್ರಹ ಯಾವಾಗ್ಲೂ ಶುಭ ಫಲ ಕೊಡುತ್ತೆ ಅನ್ನೋದು ಸಾಮಾನ್ಯ ನಂಬಿಕೆ. ಇದು ಶನಿಗೂ ಅನ್ವಯಿಸುತ್ತಾ? 100ಕ್ಕೆ 100%. ಮಕರ ರಾಶಿಗೆ ಶನಿಯೇ ಅಧಿಪತಿ. ಇಲ್ಲಿ ಶನಿ ತನ್ನ ಸಂಪೂರ್ಣ ಶಕ್ತಿಯೊಂದಿಗೆ ರಾಜನಂತೆ ವರ್ತಿಸ್ತಾನೆ. ಅಂದ್ರೆ ಅಧಿಕಾರ, ನಾಯಕತ್ವ? ಹೌದು, ಅಧಿಕಾರ, ನಾಯಕತ್ವದ ಗುಣ, ಉನ್ನತ ಸ್ಥಾನಮಾನವನ್ನ ಕರುಣಿಸ್ತಾನೆ. ಇವರನ್ನ ಸಾಮಾನ್ಯ ವ್ಯಕ್ತಿಯಿಂದ ರಾಜನನ್ನಾಗಿ ಮಾಡೋ ಶಕ್ತಿ ಶನಿಗಿರುತ್ತೆ. ಕುಂಭರಾಶಿಯ ವಿಷಯ ಸ್ವಲ್ಪ ಭಿನ್ನ ಅಂತ ಕೇಳಿದೆ. ಹೌದು, ಅದು ಶನಿಯೇ ಮನೆ. ಆದ್ರೆ ಇದು ವಾಯುತತ್ವದ ರಾಶಿ, ಬೌದ್ಧಿಕ ಚಿಂತನೆಗಳ ರಾಶಿ. ಹಾಗಾಗಿ ಕುಂಭರಾಶಿಯವರಿಗೆ ಶನಿ ಅಧಿಕಾರಕ್ಕಿಂತ ಹೆಚ್ಚಾಗಿ ಜ್ಞಾನ ಮತ್ತು ಜವಾಬ್ದಾರಿಯನ್ನ ಕೊಡ್ತಾನೆ. ಇದೊಂದು ಸ್ವಪರೀಕ್ಷೆಯ ಕಾಲ ಅಂತ ಹೇಳ್ಬೋದಾ? ಖಂಡಿತ. ನೀನೇ ನಿನ್ನ ಗುರು ಅನ್ನೋ ಪಾಠವನ್ನೇ ಹೇಳ್ಕೊಡ್ತಾನೆ. ಹೊರಗಿನಿಂದ ಸಹಾಯ ನಿರೀಕ್ಷಿಸೋ ಬದಲು ತಮ್ಮ ಒಳಗಿನ ಶಕ್ತಿಯನ್ನ ಅರ್ಥಕೊಳ್ಳುವಂತೆ ಪ್ರೇರೇಪಿಸ್ತಾನೆ. ಒಟ್ಟಾರೆಯಾಗಿ ನೋಡಿದ್ರೆ ಶನಿ ಪ್ರತಿಯೊಂದು ರಾಶಿಯ ಮೂಲ ಸ್ವಭಾವನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಪಾಠಗಳನ್ನ ಅಥವಾ ಬಹುಮಾನಗಳನ್ನ ಕೊಡ್ತಾನೆ. ಇದು ನಿಜಕ್ಕೂ ಒಬ್ಬ ಶ್ರೇಷ್ಠ ಗುರುವಿನ ಲಕ್ಷಣ. ನಿಜ. ಹಾಗಾದ್ರೆ ಕಷ್ಟಗಳನ್ನ ಎದುರಿಸ್ತಿರೋರು ಏನ್ ಮಾಡ್ಬೇಕು? ಮೂಲಗಳು ಕೆಲವು ಪರಿಹಾರಗಳನ್ನ ಸೂಚಿಸ್ತವೆ. ಶನಿವಾರ ದೀಪ ಹಚ್ಚೋದು, ಮಂತ್ರ ಹೇಳೋದು, ದಾನ ಮಾಡೋದು. ಆದರೆ ಇಲ್ಲಿ ನನಗೊಂದು ಪ್ರಶ್ನೆ ಮೂಡುತ್ತೆ. ಕೇಳಿ. ಕೇವಲ ದೀಪ ಹಚ್ಚೋದ್ರಿಂದ ಅಥವಾ ಮಂತ್ರ ಹೇಳೋದ್ರಿಂದ ಜೀವನದ ದೊಡ್ಡ ಸಮಸ್ಯೆಗಳು ಬಗೆಹರಿಯುತ್ವಾ? ಇದು ಸ್ವಲ್ಪ ಮೂಢನಂಬಿಕೆಯಂತೆ ಕೇಳಿಸ್ವಲ್ವಾ? ಇದು ಬಹಳ ಮುಖ್ಯವಾದ ಮತ್ತು ನ್ಯಾಯಯುತವಾದ ಪ್ರಶ್ನೆ. ಮೂಲಗಳು ಈ ಆಚರಣೆಗಳನ್ನ ಕೇವಲ ಯಾಂತ್ರಿಕವಾಗಿ ಮಾಡಲು ಹೇಳಲ್ಲ. ಇದರ ಹಿಂದೆ ಒಂದು ಆಳವಾದ ಮನೋವೈಜ್ಞಾನಿಕ ಕಾರಣವಿದೆ. ಹೇಗೆ? ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚೋದು ಕತ್ತಲನ್ನ ಹೋಗಲಾಡಿಸಿ ಜ್ಞಾನದ ಬೆಳಕನ್ನ ತರೋ ಸಂಕೇತ. ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನ ಜಪಿಸೋದು ಮನಸ್ಸನ್ನ ಕೇಂದ್ರೀಕರಿಸಿ ತಾಳ್ಮೆಯನ್ನ ಬೆಳೆಸ್ಕೊಳ್ಳೋ ಒಂದು ಅಭ್ಯಾಸ. ಇನ್ನು ದಾನ ಮಾಡೋದು? ದಾನ ಮಾಡೋದು ನಮ್ಮೊಳಗಿನ ಅಹಮ್ಮನ್ನ ಕಡಿಮೆ ಮಾಡಿ ನಿಸ್ವಾರ್ಥ ಸೇವೆಯನ್ನ ಕಲಿಸುತ್ತೆ. ಈ ಎಲ್ಲವೂ ಶನಿಗೆ ಇಷ್ಟವಾದ ಗುಣಗಳು. ಓಕೆ, ಅರ್ಥವಾಯ್ತು. ಅಂದ್ರೆ ಈ ಆಚರಣೆಗಳು ನೇರವಾಗಿ ಸಮಸ್ಯೆ ಬಗೆಹರಿಸಲ್ಲ, ಬದಲಿಗೆ ಆ ಸಮಸ್ಯೆಗಳನ್ನ ಎದುರಿಸೋಕೆ ಬೇಕಾದ ಮಾನಸಿಕ ಶಕ್ತಿಯನ್ನ ನಮ್ಮಲ್ಲಿ ಬೆಳೆಸ್ತವೆ. ನಿಖರವಾಗಿ. ಪರಿಹಾರಗಳು ನಮ್ಮ ಹೊರಗಿಲ್ಲ, ನಮ್ಮ ಒಳಗೇ ಇವೆ. ಶನಿಯ ಮೂಲ ತತ್ವಗಳಿಗೆ ಬದ್ಧವಾಗಿರುವುದೇ ಅತಿದೊಡ್ಡ ಪರಿಹಾರ ಅಂತ ನಮ್ಮ ಮೂಲಗಳು ಒತ್ತಿ ಹೇಳ್ತವೆ. ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು, ಕಠಿಣ ಪರಿಶ್ರಮ ಬಿಡಬಾರದು. ಹೌದು.
ಈ ನಿಯಮಗಳನ್ನ ಪಾಲಿಸಿದ್ರೆ ಶನಿಯ ಪಾಠಗಳು ನಮ್ಮ ವ್ಯಕ್ತಿತ್ವದ ಭಾಗವಾಗ್ತವೆ. ಆಗ ಶನಿ ನಮ್ಮ ಶತ್ರು ಆಗಲ್ಲ, ಬದಲಿಗೆ ನಮ್ಮ ಜೀವನದ ಅತ್ಯುತ್ತಮ ಸ್ನೇಹಿತನಾಗ್ತಾನೆ. ಹಾಗಾದ್ರೆ ನಮ್ಮ ಇವತ್ತಿನ ಈ ಆಳವಾದ ವಿಶ್ಲೇಷಣೆಯ ತೀರ್ಪು ಸ್ಪಷ್ಟವಾಗಿದೆ. ಶನಿ ಒಬ್ಬ ಕೋಪಿಷ್ಟ ಖಳನಾಯಕನಲ್ಲ. ಅಲ್ಲವೇ ಅಲ್ಲ, ಬದಲಿಗೆ ನಮ್ಮ ಕರ್ಮಕ್ಕೆ ತಕ್ಕ ಫಲ ಕೊಡುವ ನ್ಯಾಯಾಧೀಶ ಮತ್ತು ನಮ್ಮನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸುವ ಒಬ್ಬ ಕಠಿಣ ಆದರೆ ಹಿತೈಷಿಯಾದ ಗುರು. ಹೌದು, ಶನಿ ದೃಷ್ಟಿಯ ಪ್ರಭಾವವಿದ್ದಾಗ ಭಯಪಡೋ ಅಗತ್ಯವಿಲ್ಲ, ಬದಲಿಗೆ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಹೆಚ್ಚು ಶ್ರಮ, ಹೆಚ್ಚು ತಾಳ್ಮೆ ಬೇಕು. ಮೂಲಗಳು ಕೊನೆಯಲ್ಲಿ ಒಂದು ಅತ್ಯಂತ ಶಕ್ತಿಯುತವಾದ ಮಾತನ್ನ ಹೇಳ್ತವೆ: ಶನಿ ತಡ ಮಾಡ್ತಾನೆ, ಆದ್ರೆ ಅನ್ಯಾಯ ಮಾಡಲ್ಲ. ಆತ ತಡ ಮಾಡೋದಕ್ಕೂ ಕಾರಣವಿದೆ. ಆ ಸಮಯದಲ್ಲಿ ನಾವು ಪಾಠ ಕಲಿಬೇಕು, ಪಕ್ವವಾಗಬೇಕು. ಜೀವನದಲ್ಲಿ ಬರುವ ವಿಳಂಬ ಮತ್ತು ಅಡೆತಡೆಗಳನ್ನ ಹಿನ್ನಡೆ ಅಥವಾ ಸೋಲು ಅಂತ ಭಾವಿಸೋ ಬದಲು ಒಬ್ಬ ಕಠಿಣ ಶಿಕ್ಷಕ ನಮ್ಮನ್ನ ಇನ್ನಷ್ಟು ಬಲಶಾಲಿಗಳನ್ನಾಗಿ ಮಾಡಲು ನೀಡುತ್ತಿರುವ ಪಾಠಗಳೆಂದು ನಾವು ಭಾವಿಸಿದರೆ, ಆ ಸವಾಲುಗಳನ್ನ ಎದುರಿಸುವ ನಮ್ಮ ದೃಷ್ಟಿಕೋನವೇ ಸಂಪೂರ್ಣವಾಗಿ ಹೇಗೆ ಬದಲಾಗಬಹುದು.